ಹ್ಞೂ. ಹಲೋ. ಅಬ್ಬ ಸದ್ಯ ಇವಾಗಲಾದ್ರೂ ಫೋನ್ ಎತ್ತಿದೆಯಲ್ಲ. ಸೊಸೆ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು. ಏನೂ ಇಲ್ಲ ನಿನಗೆ. ಅದು ಯಾಕೆ ಹಾಗೆ ಹೇಳ್ತೀಯ ಮಗಳೇ? ಈಗ ತಾನೇ ಅವಳ ಮನೆಗೆ ಬಂದಿದ್ದಾಳೆ, ಇಲ್ಲಿ ಹೊಂದ್ಕೋಬೇಕು, ಅಡ್ಜಸ್ಟ್ ಆಗಬೇಕು. ನಿಧಾನಕ್ಕೆಲ್ಲ ಕಲ್ತ್ಕೋತಾಳೆ ಬಿಡು. ಈಗಲೇ ಯಾಕೆ ಅವಳ ಮೇಲೆ ಎಲ್ಲ ಹೊರೆ ಹಾಕೋದು? ನಾನು ಗಟ್ಮುಟ್ಟಾಗಿದ್ದೀನಲ್ವಾ, ನಾನು ಮಾಡ್ತೀನಿ. ಹಾಗೆ ಅವಳು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾಳೆ. ನೀನು ಹೀಗೆ ಸೊಸೆ ಇನ್ನೂ ಚಿಕ್ಕವಳು, ಮನೆಗೆ ಹೊಸಬ್ಳು, ಅವಳ ಮುಂದೆ ಕೆಲಸ ಕಲ್ತ್ಕೋತಾಳೆ ಹಾಗೆ ಹೀಗೆ ಅಂದ್ಕೊಂಡು ಅವಳಿಗೇನು ಕೆಲಸ ಹೇಳಿದೆ ನೀನೇ ಮಾಡ್ತಾ ಹೋದರೆ ಮುಂದೆ ಅವಳು ನಿನ್ನ ತಲೆ ಮೇಲೆ ಹತ್ಕೊಂಡು ಕೂರ್ತಾಳೆ. ಹುಷಾರು. ಈಗಲಿಂದನೇ ಎಲ್ಲ ಕೆಲಸನೂ ಅವಳ ಮೇಲೆ ಹಾಕ್ಬಿಡು. ನೀನು ಆರಾಮಾಗಿ ರೆಸ್ಟ್ ಮಾಡು. ಸೊಸೆನ ಹದ್ಬಸ್ತಲ್ಲಿ ಇಟ್ಕೋಬೇಕಮ್ಮ, ಇಲ್ಲ ಅಂದರೆ ನಿನ್ನ ತಲೆ ಮೇಲೆ ಹತ್ತು ಕೂರ್ತಾಳೆ. ಜಾಗ್ರತೆ. ನಿಮ್ಮ ಮಗಳು ಹೇಳಿದ್ದೆಲ್ಲ ನಿಜ ಬೀಗ್ರೆ. ಸೊಸೆನ ಮೊದಲಿಂದನೂ ಹದ್ಬಸ್ತಲ್ಲಿ ಇಟ್ಕೊಳ್ತಾ ಇದ್ರೆ ನನ್ನ ಅವಸ್ಥೆನೇ ನಿಮಗಾಗತ್ತ ಆಮೇಲೆ. ಹೌದು, ನಿಮ್ಮ ಮಗಳು ಹೇಳ್ದ ಹಾಗೇನೆ ನಿಮ್ಮ ಸೊಸೆನ ಹದ್ಬಸ್ತಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ನನ್ನ ಸೊಸೆ ಥರ ನಿಮ್ಮ ಸೊಸೆ ಆದರೆ ನಾನೀಗ ಅನುಭವಿಸ್ತಿದ್ದೀನಲ್ಲ ನೋವು, ಅದನ್ನೆಲ್ಲ ನೀವು ಅನುಭವಿಸ್ಬೇಕಾಗತ್ತೆ. ಹೇಗಿದೆ ಸೊಸೆ ಚಮಕ್?